ಆದರೆ ಸರ್ಕಾರದ ಉಳುಕುಗಳನ್ನ ತಪ್ಪುಗಳನ್ನ ಪದೇ ಪದೇ ಎತ್ತಿ ಹೇಳ್ತಾ ಇದ್ದಾರೆ. ಅವರು ಹಿಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಗೆ ಹೋಗ್ತಾ ಇರೋಂಥ ಟ್ರೈನು ಹಿಂದೂಗಳು ಹೋಗ್ತಾ ಇರೋಂಥ ಟ್ರೈನ್. ಯಾವನೋ ಒಬ್ಬ ಬಂದು ಅಲ್ಲಿ ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯುವಂಥದ್ದು, ಚೈನ್ ಎಳೆಯುವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ. ಅಂದ್ರೆ ಇದಕ್ಕೆಲ್ಲ ಯಾರು ಬೆಂಬಲ? KFD ಅವ್ರನ್ನ PFI ಮೇಲಿದ್ದ ಕೇಸ್ಗಳನ್ನ ತೆಗೆದು ಇಲ್ಲಿ ಮಚ್ಚು ಲಾಂಗುಗಳನ್ನ ಕಟೌಟ್ಗಳನ್ನ ಶಿವಮೊಗ್ಗದಲ್ಲಿ ಮತ್ತು ಕೋಲಾರದಲ್ಲಿ ಹಾಕಕ್ಕೆ ಬಿಟ್ಟಂತ ಕಾಂಗ್ರೆಸ್ ಅವರು ಇವತ್ತು ಪಾಕಿಸ್ತಾನದ ಬಾವುಟಗಳನ್ನ ಅಲ್ಲಲ್ಲಿ ಆರಿಸ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಕಮ್ಮಕ್ಕಿದೆ? ಇದೇ ಕಾಂಗ್ರೆಸ್ ಅವರು. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಅಯೋಧ್ಯೆಗೆ ಹೋಗುವಂತ ಟ್ರೈನ್ ಮೇಲೆ, ರೈಲ್ ಮೇಲೆ ಈ ತರ ಹಲ್ಲೆ ಮಾಡುವಂತ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಅವರು ಹೇಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ನಾನು ಕಳೆದ ಈ ವಿಧಾನಸಭೆಯಲ್ಲಿ ಹೇಳಿದೆ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ. ಇದು ಕೂಡ ಅದರಲ್ಲಿ ಒಂದು ಭಾಗ. ಇವರಿಗೆ ದೇಶ ಒಡೆಯೋರು ಇವರು. ಕಾಂಗ್ರೆಸ್ ದೇಶ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಟ್ರೈನ್ಗೆ ಬೆಂಕಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವನ ಮೇಲೆ ಯಾವುದು ಕ್ರಮ ತೆಗೆದುಕೊಂಡಿಲ್ಲ. ಪೊಲೀಸರು ಹೋಗಿ ಸಮಾಧಾನ ಮಾಡಿದ್ದಾರೆ, ಇಲ್ಲಪ್ಪ ನಿಮ್ಮ ಟ್ರೈನ್ನ ಕಳಿಸ್ಕೊಡ್ತೀರಿ ಅಂತ. ಅದಲ್ಲ, ಅವ್ನು ಹಿಡಿದು ಜೈಲಿಗೆ ಹಾಕ್ಬೇಕಾಯ್ತು ಅವನಿಗೆ. ಅದನ್ನು ಮಾಡದೆ ಕಾಂಗ್ರೆಸ್ ಅವರು ಪದೇ ಪದೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ.